ಗೇಮ್ ಬಿಗ್ ವಿಕ್ಟರಿ. ಲಕ್ನೋ ನೀಡಿದಂತ ಬೃಹತ್ ಟಾರ್ಗೆಟ್ ನ ಚೇಸ್ ಮಾಡಿ ರೆಕಾರ್ಡ್ ಮಾಡಿರುವಂತ ಆರ್ಸಿಬಿ ಕ್ವಾಲಿಫೈರ್ 1ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದೆ. ಗುರುವಾರ ಟೇಬಲ್ ಟಾಪರ್ ಪಂಜಾಬ್ ವಿರುದ್ಧ ಟಿಕೆಟ್ ಟು ಫಿನಾಲೆ ಫೈಟ್ಗಾಗಿ ಅಖಾಡಕ್ಕಿಳಿಯಲಿದೆ. ಈ ಮ್ಯಾಚ್ ಗೆದ್ರೆ ಸೀದಾ ಫೈನಲ್. ಸೊ ಮಸ್ಟ್ ವಿನ್ ಮ್ಯಾಚ್ ಆಗಿರುವಂತ ಈ ಪಂದ್ಯಕ್ಕಾಗಿ ಆರ್ಸಿಬಿ ಒಂದಷ್ಟು ಬದಲಾವಣೆಗಳಿಗೂ ಕೂಡ ಮುಂದಾಗಿದೆ. ಏನದು ಚೇಂಜಸ್, ಹೇಗಿರುತ್ತೆ ಪ್ಲೇಯಿಂಗ್ 11, ಯಾರೆಲ್ಲ ಡ್ರಾಪ್ ಆಗ್ತಾರೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲೀಗ್ ಹಂತದ ಪಂದ್ಯಗಳಿಗೆ ಗುಡ್ ಬೈ ಹೇಳಿ ಪ್ಲೇ ಆಫ್ ಹೊಸ್ತಿಲಿನಲ್ಲಿರುವಂತಹ 18ನೇ ಸೀಸನ್ IPL ನಲ್ಲಿ ಉಳಿದಿರೋದೇ ಇನ್ನ 4 ಮ್ಯಾಚ್. 10 ಟೀಮ್ಗಳಲ್ಲಿ ಈಗಾಗಲೇ 4 ಟೀಮ್ಸ್ ಚಾಂಪಿಯನ್ ಪಟ್ಟಕ್ಕಾಗಿ ಪೈಪೋಟಿ ನಡೆಸಲಿವೆ. ಅದರ ಮೊದಲ ಹೆಜ್ಜೆಯಾಗಿಯೇ ಮೇ 29 ಅಂದ್ರೆ ಗುರುವಾರ ಕ್ವಾಲಿಫೈರ್ 1 ಕದನ ನಡೆಯಲಿದೆ. ಈ ಹೈ ವೋಲ್ಟೇಜ್ ಮ್ಯಾಚ್ ನಲ್ಲಿ ಟೇಬಲ್ ಟಾಪರ್ಸ್ ಆಗಿರುವಂತಹ ಪಂಜಾಬ್ ಮತ್ತು ಬೆಂಗಳೂರು ಆಟಗಾರರು ಮೈದಾನಕ್ಕಿಳಿಯಲಿದ್ದಾರೆ. ಲಕ್ನೋವನ್ನ ಸೋಲಿಸಿ ಫುಲ್ ಜೋಶ್ನಲ್ಲಿರುವಂತಹ ಆರ್ಸಿಬಿ ಬಾಯ್ಸ್ ಅದೇ ಮೊಮೆಂಟಮ್ ನಲ್ಲಿ ಪಂಜಾಬ್ನು ಕೂಡ ಬೇಟೆಯಾಡೋ ಲೆಕ್ಕಾಚಾರದಲ್ಲಿದ್ದಾರೆ. ಅದಕ್ಕಾಗಿ ಪ್ಲೇಯಿಂಗ್ 11 ನಲ್ಲಿ ಬಿಗ್ ಚೇಂಜಸ್ ಕೂಡ ಆಗಲಿದೆ. ಇನ್ನು ಆರ್ಸಿಬಿ ಪರ ಓಪನರ್ಸ್ ಆಗಿ ಕಣಕ್ಕಿಳಿತಾ ಇರುವಂತಹ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಪಾರ್ಟ್ನರ್ಶಿಪ್ ಸಖತ್ತಾಗಿ ವರ್ಕೌಟ್ ಆಗ್ತಾ ಇದೆ. ಹೀಗಾಗಿ ಪಂಜಾಬ್ ವಿರುದ್ಧದ ಪಂದ್ಯಕ್ಕೂ ಈ ಇಬ್ಬರೇ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾರೆ. ಇನ್ನು 3ನೇ ಕ್ರಮಾಂಕದಲ್ಲಿ ರಜತ್ ಪಾಟಿದಾರ್ ಬರ್ತಾರೆ. ಬಟ್ ಪಾಟಿದಾರ್ ಇಂಜುರಿಯಿಂದಾಗಿ ಬಳಲ್ತಾ ಇದ್ದು ಫಾರ್ಮ್ ಕೂಡ ಕಳ್ಕೊಂಡಿದ್ದಾರೆ. ಸೊ ಈ ಹೈ ವೋಲ್ಟೇಜ್ ಮ್ಯಾಚ್ ಅಲ್ಲಿ ಹೇಗೆ ಆಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ಒಂದೊಂದು ರನ್ಸ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಇನ್ನು 4ನೇ ಸ್ಲಾಟ್ ನಲ್ಲಿ ಟಿಮ್ ಡೇವಿಡ್ ಬರೋ ಚಾನ್ಸಸ್ ಇದೆ. ಇಂಜುರಿ ಕಾರಣದಿಂದಾಗಿ ಅವರು ಲಕ್ನೋ ವಿರುದ್ಧದ ಮ್ಯಾಚ್ ಅಲ್ಲಿ ಹೊರಗುಳಿದಿದ್ರು. ಒಂದ್ ವೇಳೆ ಟಿಮ್ ಡೇವಿಡ್ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಫಿಟ್ ಆಗಿಲ್ಲ, ರಿಕವರ್ ಆಗಿಲ್ಲ ಅಂದ್ರೆ ಟಿಮ್ ಸೈಫರ್ಟ್ ಅವರನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ. ಬೆಥೆಲ್ ಬದಲಿಗೆ ಖರೀದಿ ಮಾಡಿರುವಂತ ಸೈಫರ್ಟ್ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಅನ್ನ ಪಡ್ಕೊಳ್ಬಹುದು. ಬಟ್ ಈ ಮ್ಯಾಚ್ ಅಲ್ಲಿ ಲಿಯಾನ್ ಲಿವಿಂಗ್ಸ್ಟೋನ್ ಅವರನ್ನ ಆಡುವ 11ರ ಬಳಗದಿಂದ ಹೊರಗಿಡುವಂತ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಲಿಯಾನ್ ಲಿವಿಂಗ್ಸ್ಟೋನ್ ಆರ್ಸಿಬಿ ಪರ ಇದುವರೆಗೆ 8 ಪಂದ್ಯಗಳನ್ನ ಆಡಿದ್ರು ಈ ಸೀಸನ್ ಅಲ್ಲಿ. ಬಟ್ ಕಲೆ ಹಾಕಿರೋದು ಕೇವಲ 87 ರನ್ಗಳು ಮಾತ್ರ. ತೆಗೆದಿರೋದು ಕೂಡ 2 ವಿಕೆಟ್ ಮಾತ್ರ. ಆಲ್ರೌಂಡರ್ ಆಗಿರುವಂತ ಇವರನ್ನ 8.75 ಕೋಟಿ ರೂಪಾಯಿ ಕೊಟ್ಟು ಆರ್ಸಿಬಿ ಖರೀದಿ ಮಾಡಿತ್ತು. ಆದ್ರೆ ಅವರಿಂದ ನಿರೀಕ್ಷಿತ ಪ್ರದರ್ಶನ ಬರ್ತಾ ಇಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮಸ್ಟ್ ವಿನ್ ಮ್ಯಾಚ್ ಆಗಿದ್ದಂತ LSG ವಿರುದ್ಧದ ನಿರ್ಣಾಯಕ ಪಂದ್ಯದಲ್ಲಿ ಮೊದಲ ಎಸೆತದಲ್ಲೇ ವಿಕೆಟ್ ಒಪ್ಪಿಸಿದ್ರು. ಗೋಲ್ಡನ್ ಡಕ್ಔಟ್ ಆಗಿ ನಿರಾಸೆ ಮೂಡಿಸಿದ್ರು. ಹೀಗಾಗಿ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಿಂದ ಲಿವಿಂಗ್ಸ್ಟೋನ್ ಅವರನ್ನ ಕೈ ಬಿಡೋದು ಗ್ಯಾರಂಟಿ ಇದೆ. ಇನ್ನು 5ನೇ ಕ್ರಮಾಂಕದಲ್ಲಿ ಮಯಾಂಕ್ ಅಗರ್ವಾಲ್ ಬ್ಯಾಟ್ ಬೀಸ್ತಾರೆ. ಮಯಾಂಕ್ ಲಕ್ನೋ ವಿರುದ್ಧದ ಮ್ಯಾಚ್ ಅಲ್ಲೂ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. ಸೊ ಅವರನ್ನ ಇದೇ ಸ್ಲಾಟ್ ನಲ್ಲಿ ಕಂಟಿನ್ಯೂ ಮಾಡಿಸಬಹುದು. ಹಾಗೆ 6ನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಕಾಣಿಸಿಕೊಂಡ್ರೆ ಆನಂತರ ಕೃನಾಲ್ ಪಾಂಡ್ಯ ಬರ್ತಾರೆ. ಹಾಗೆ ಫಿನಿಶರ್ ರೋಲ್ ನಲ್ಲಿ ರೊಮ್ಯಾರಿಯೋ ಶೆಫರ್ಡ್ ಬ್ಯಾಟ್ ಬೀಸ್ತಾರೆ. ಇನ್ನು ಬೌಲರ್ಗಳಾಗಿ ಜೋಶ್ ಹೇಜಲ್ವುಡ್, ಯಶ್ ದಯಾಳ್ ಹಾಗೆ ಭುವನೇಶ್ವರ್ ಕುಮಾರ್ ಕಣಕ್ಕಿಳಿಯೋದು ಫಿಕ್ಸ್ ಆಗಿದೆ. ಭುಜದ ನೋವಿನ ಕಾರಣದಿಂದಾಗಿ ಕಳೆದ ಕೆಲ ಪಂದ್ಯಗಳಿಂದ ಹೊರಗುಳಿದಂತಹ ಜೋಶ್ ಹೇಜಲ್ವುಡ್ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ. ಹೀಗಾಗಿ ನುವಾನ್ ತುಷಾರ ಪ್ಲೇಯಿಂಗ್ 11 ನಿಂದ ಹೊರಬೀಳಬಹುದು. ಬಟ್ ನುವಾನ್ ತುಷಾರ ಆರ್ಸಿಬಿ ಪರ ಈ ಸೀಸನ್ ನ ಡೆಬ್ಯೂ ಮ್ಯಾಚ್ ಅಲ್ಲೇ ಮ್ಯಾಜಿಕ್ ಮಾಡಿದ್ರು. 6.50 ಎಕಾನಮಿಯಲ್ಲಿ ರನ್ ಬಿಟ್ಕೊಟ್ಟು ವಿಕೆಟ್ ಕೂಡ ಎಗರಿಸಿದ್ರು. ಇನ್ನು ಸುಯೇಶ್ ಶರ್ಮಾ ಎಂದಿನಂತೆ ಇಂಪ್ಯಾಕ್ಟ್ ಪ್ಲೇಯರ್ ರೋಲ್ ನ ಪ್ಲೇ ಮಾಡ್ತಾರೆ. ಸೊ ಹೀಗಿದೆ ಪಂಜಾಬ್ ವಿರುದ್ಧದ ಪಂದ್ಯಕ್ಕೆ ಸಂಭಾವ್ಯ ಪ್ಲೇಯಿಂಗ್ 11. ಅಷ್ಟಕ್ಕೂ ನಾಕ್ಔಟ್ಗೆ ಸೆಲೆಕ್ಟ್ ಆದಂತ ಟೀಮ್ಗಳಿಗೆ ಒಂದೊಂದು ಪಂದ್ಯ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಅಡ್ವಾಂಟೇಜ್ ಸಿಗೋದು ಕ್ವಾಲಿಫೈರ್ 1 ನಲ್ಲಿ ಆಡೋರಿಗೆ ಮಾತ್ರ. ಇಲ್ಲಿ ಗೆದ್ದವರು ಫಿನಾಲೆಯನ್ನು ತಲುಪಿದ್ರೆ ಸೋತವರಿಗೆ ಮತ್ತೊಂದು ಅವಕಾಶ ಪಡಿತಾರೆ. ಸೊ ಹಿಂದಿನ ಮ್ಯಾಚ್ ನಲ್ಲಿ ಆಗಿರುವಂತ ಮಿಸ್ಟೇಕ್ ನ ಸರಿಪಡಿಸ್ಕೊಂಡು ಮತ್ತೊಂದು ಮ್ಯಾಚ್ ಅಲ್ಲಿ ಗೆದ್ದು ಬೇಕಾದ್ರೆ ಫೈನಲ್ ಅನ್ನು ತಲುಪಬಹುದು. ಬಟ್ ಎಲಿಮಿನೇಟರ್ ಆಡೋರು ಒಬ್ರು ಮನೆಗೆ ಹೋದ್ರೆ ಇನ್ನೊಬ್ರು ಕ್ವಾಲಿಫೈರ್ 2ಗೆ ಸೆಲೆಕ್ಟ್ ಆಗ್ತಾರೆ. ಹೀಗಾಗಿ ಸೋತ್ರು ಇನ್ನೊಂದು ಚಾನ್ಸ್ ಇದೆ ಅಂತ ಆರ್ಸಿಬಿ ಈಸಿಯಾಗಿ ತೆಗೆದುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪಂಜಾಬ್ ವಿರುದ್ಧ ಗೆದ್ದು ಸೀದಾ ಫೈನಲ್ ತಲುಪಿದ್ರೆ ತಂಡಕ್ಕೂ ಒಳ್ಳೆಯದು, ಮುಂಬರುವಂತ ಫೈನಲ್ ಫೈಟ್ಗೂ ಕೂಡ ಒಳ್ಳೆಯದು. ನಮಸ್ಕಾರ.